ಹೇಳ್ತೀರಾ ಸರ್, ಈ ಭಾಗದಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಒಂದು ಸಲ ಬಿಜೆಪಿಗೆ ಅವಕಾಶ ಕೊಡಬಹುದು ಅಂತ ಅನ್ನಿಸ್ತಾ ಇದೆಯಾ? ಈ ಎಲೆಕ್ಷನ್ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಮೊದಲನೇದು ಏನು ಹೇಳಬೇಕಂದ್ರೆ, ಇದು ಬೈ ಎಲೆಕ್ಷನ್ ನಡೀತಾ ಇದೆಯಲ್ಲ, ಇದು ಶಂಕರಪ್ಪ ಅವರು ತಿರ್ಕೊಂಡಿರೋದ್ರಿಂದ ಅವ್ರ ಮೊಮ್ಮಗನಿಗೆ ಸೀಟ್ ಕೊಟ್ಟಿದ್ದಾರೆ. ಇನ್ನೊಂದು, ನಮ್ಮ ಅಲ್ಪಸಂಖ್ಯಾತರಿಂದ ಸೀಟ್ ಕೇಳಿರೋದು ನಿಜ. ಆದ್ರೆ ಹೈಕಮಾಂಡ್ ಅವರೆಲ್ಲ ಡಿಸೈಡ್ ಮಾಡಿ ಸದ್ಯಕ್ಕೆ ಅವ್ರಿಗೆ ಅನುಕೂಲ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಕೊಟ್ಟಿಲ್ಲ ಸೀಟ್. ಆದ್ರೆ ಅಭಿವೃದ್ಧಿ ಪ್ರಕಾರ ನೋಡ್ಬೇಕಂದ್ರೆ ದಾವಣಗೆರೆ, ಮೊದಲನೇ ದಾವಣಗೆರೆಗೂ ಈಗಿನ ದಾವಣಗೆರೆಗೂ ಬಹಳ ಅಭಿವೃದ್ಧಿ ಆಗಿದೆ. ನಮಗೆ ಬೇಕಾಗಿರೋದು ಈ ಕಡೆ ನಮ್ಮ ದಕ್ಷಿಣ ದಾವಣಗೆರೆಗೆ ಒಂದು ಹಾಸ್ಪಿಟಲ್, ಒಂದು ಎಜುಕೇಶನ್, ಎರಡಿನ ಕೊರತೆ ಇದೆ ನಮ್ಮಲ್ಲಿ. ಅದನ್ನ ಬಂದ್ಬಿಟ್ಟು ನಾವು ಅಲ್ಲಿ ಕ್ರೀನಾಗ ಕುತ್ಕೊಂಡು ನಮ್ಮ ದಾವಣಗೆರೆ ಮಿನಿಸ್ಟರ್ ಆಗಿರೋಂತ MP ಅವರಾಗ್ಲಿ MLA ಅವರಾಗ್ಲಿ ಕುಂತಿದ್ದು ಮಾತಾಡಿಸಿ ಅವರಿಗೆ ನಾವು ಅವರಿಗೆ ಕುಂದಿರಿಸಿ ಕೇಳಬೇಕಿತ್ತು. ಅದನ್ನ ಬಿಟ್ಟು ನಾವು ಹೋಗಿ ಸೀಟಿಗೆ ಹೊಡೆದಾಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಇಲ್ಲಿ ಕೆಲಸ ಮಂಡಕ್ಕಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾವ ನಮ್ ತಂದೆಯವ್ರು ಅವಾಗ ನಿಮ್ ತಂದೆ ಕಾಲದಿಂದಾನು ಮಾಡ್ತಿರೋದು ಇದೇನಾ? ಈಗ ನಮ್ ತಾತ ಕಾಲದಿಂದ ಇರೋದು. ಅವಾಗಿಂದಾನು ಇದೆ ಕೆಲಸ. ಸೊ ಈಗ ನಿಮ್ಗೆ ಈ ಮಂಡಕ್ಕಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸರ್ಕಾರದಿಂದ ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ? ನಿಮ್ಗೆಲ್ಲ ಸಿಗಬೇಕಾದಂತ ಸವಲತ್ತುಗಳೆಲ್ಲ ಸಿಕ್ಕಿದೆಯಾ? ಏನು ಸೌಲಭ್ಯ? ಇಷ್ಟು ವರ್ಷದಿಂದ ನೀವು ಯಾರಿಗೆ ಓಟ್ ಹಾಕೊಂಡ್ ಬಂದಿದ್ದೀರಿ? ನಾವು ಕಾಂಗ್ರೆಸ್ಸಿಗೆ ಹಾಕಿವಿ. ಈ ಸಲ ನೋಡ್ಬೇಕು ಸರ್. ನಿಮಗೆ ಏನ್ ಅನ್ಸುತ್ತೆ ಸರ್, ಈ ಭಾಗದಲ್ಲಿ ಈಗ ನಿಮ್ಮವರೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು? ಕೊಡ್ಬೇಕಾಯ್ತು ಸರ್, ನಮ್ಮವರಿಗೆ ಕೊಡ್ಬೇಕಾಯ್ತು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರು ಟಿಕೆಟ್ ನಾನ್ ಸತ್ ಮೇಲೆ ನಿಮ್ಮವ್ರಿಗೆ ಕೊಡ್ತೀನಿ ಅಂತ. ಕೊಡ್ಲಿಲ್ಲ. ಮಾತು ಉಳಿಸ್ಕೋಬೇಕಾಯ್ತು ಅವ್ರು, ಮಾತು ಉಳಿಸ್ಕೊಂಡ್ರು.